ಕಸಬ್ ಜೀವಂತವಾಗಿ ಸಿಕ್ಕಿ ಬೀಳದೆ ಇರುತ್ತಿದ್ದರೆ ಮುಂಬೈ ಉಗ್ರ ದಾಳಿಯನ್ನ ಹಿಂದೂಗಳ ತಲೆಗೆ ಕಟ್ಟುತ್ತಿತ್ತು ಕಾಂಗ್ರೆಸ್. 2008 ನವೆಂಬರ್ 26ರಂದು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರು ನಡೆಸಿದ ಮುಂಬೈ ದಾಳಿಯಲ್ಲಿ 166 ಮಂದಿ ಸಾವನ್ನಪ್ಪಿ 300 ಮಂದಿ ಗಾಯಗೊಂಡಿದ್ದರು. ಘಟನೆಯಲ್ಲಿ ಪಾಕಿಸ್ತಾನದ ಅಜ್ಮಲ್ ಕಸಬ್ ಜೀವಂತವಾಗಿ ಸೆರೆ ಸಿಕ್ಕರೆ ಇತರ 9 ಮಂದಿ ಉಗ್ರರನ್ನ ಪೊಲೀಸರು ಗುಂಡಿಟ್ಟು ಕೊಂದಿದ್ದರು. 26/11 ಈ ದುಷ್ಕೃತ್ಯದ ಕುರಿತು 2006ರಿಂದ 2010ರವರೆಗೆ ಕೇಂದ್ರ ಗೃಹ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ RVS ಮಣಿ ಅವರು ANI ಮಾಧ್ಯಮಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ಭಯಾನಕ ಸತ್ಯವೊಂದನ್ನು ತೆರೆದಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿಂದೂ ದಮನಕಾರಿ ನೀತಿಯನ್ನ ಅವರು ಅನಾವರಣಗೊಳಿಸಿದ್ದಾರೆ. ಈ ಸುದ್ದಿ ಭಾರತವನ್ನ ಮಾತ್ರ ಅಲ್ಲದೆ ಹಿಂದೂ ಸಮಾಜವನ್ನ ತಲ್ಲಹಣಗೊಳಿಸಿದೆ. ಒಂದೊಮ್ಮೆ ಈ ಪ್ರಕರಣದಲ್ಲಿ ಭಯೋತ್ಪಾದಕ ಅಜ್ಮಲ್ ಕಸಬ್ ಜೀವಂತವಾಗಿ ಸೆರೆ ಸಿಕ್ಕದೇ ಇರ್ತಾ ಇದ್ದರೆ ಇದನ್ನ ಹಿಂದೂ ಭಯೋತ್ಪಾದನೆ ಅಂತ ಚಿತ್ರಿಸಲು ಕಾಂಗ್ರೆಸ್ ಯೋಜನೆಯನ್ನ ರೂಪಿಸಿತ್ತು ಎನ್ನುವ ಭಯಾನಕ ಸತ್ಯವನ್ನ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೇಂದ್ರ ಗೃಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ RVS ಮಣಿ ತಿಳಿಸಿದ್ದಾರೆ. ಹಿಂದೂ ಟೆರರಿಸಂ ಎಂಬ ನರೇಟಿವ್ ಸೃಷ್ಟಿಸಲು ಕಾಂಗ್ರೆಸ್ ಯಾವ ಹಂತಕ್ಕೂ ಇಳಿಯಲು ಸಿದ್ಧವಿತ್ತು ಎನ್ನುವ ಸತ್ಯ ಈ ಮೂಲಕ ಸಾಬೀತಾದಂತಾಗಿದೆ.